MLA ಹೇಳಿದ್ವಿ, MP ಅವರಿಗೆ ಹೇಳಿದ್ವಿ, ಮೆಂಬರ್, ಅಧ್ಯಕ್ಷ ಎಲ್ಲರಿಗೆ ಹೇಳೋದು ಮುಗಿಯುತ್ತೆ. ಇಲ್ಲಿ ಸಾಯೋದು ಒಂದು ಉಳಿದೈತಿ. ಸೆಕ್ಯೂರಿಟಿ ಇಲ್ಲಿ ಬಂದಿರ ಅಂತ ಹೇಳ್ರಿ, ಅವ್ರನ್ನ 2 ದಿನ ಗೊತ್ತಾಗತ್ತ ಅವ್ರಿಗೆ ಇಲ್ಲಿ ಏನ್ ಕಷ್ಟ ಐತೆ ಅನ್ನೋದು ಗೊತ್ತಾಗತ್ತ ಅವ್ರಿಗೆ. ಮನೆ ಮುಂದೆ ಕೊಳಚೆ ನೀರು, ಚರಂಡಿಯಲ್ಲೂ ಗಬ್ಬೆದ್ದು ನಾರೋ ಗಟರ್ ನೀರು, ಇಲ್ಲೇ ಊಟ ಇಲ್ಲೇ ಬದುಕು. ಇದು ಸ್ವಚ್ಛ ಭಾರತದ ಮತ್ತೊಂದು ಮುಖ. ಮಳೆಗಾಲ ಬರ್ತಾ ಇದೆ, ಮನೆ ಮುಂದೆ ನೀರು ನಿಲ್ಲದಂತೆ ನೋಡ್ಕೊಳ್ಳಿ. ಗಾಂಧಿ ಜಯಂತಿ ಬರ್ತಾ ಇದೆ, ಹೊಸ ಪೊರಕೆ ಹಿಡಿದು ರಸ್ತೆ ಗುಡಿಸಿ ಫೋಟೋಗೆ ಫೋಸ್ ಕೊಡಿ. ಇಷ್ಟಕ್ಕೆ ಭಾರತ ದೇಶ ಸ್ವಚ್ಛವಾಗಿ ಬಿಡುತ್ತೆ. ಆದ್ರೆ ವಾಸ್ತವ ಬೇರೆನೇ ಇದೆ. ವೀಕ್ಷಕರೇ, ನೀವು ನೋಡ್ತಾ ಇರುವ ಈ ದೃಶ್ಯ ಜನನಾಯಕರ ಬೀದಿ ನಾಟಕ, ರಾಜಕೀಯ ದಾಟದ ಪ್ರತಿರೂಪ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅಬ್ಬಾ ಅನ್ಸುತ್ತೆ. ಇಂತಹ ಚರಂಡಿ, ಕೊಳಚೆ ನೀರು ಇರೋ ಜಾಗದಿಂದ 1 ಮೈಲು ದೂರ ಓಡೋರು ನಾವುಗಳಾದ್ರೆ, ಇದೇ ನರಕದಲ್ಲಿ ಜೀವನ ನಡೆಸೋರು ನಲಗೀಪುರ ಗ್ರಾಮದ ಜನರು. ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಭೋಜನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ನಲಗೀಪುರ ಗ್ರಾಮದ ವಾಸ್ತವ ಕಥೆ ಇದು. ಮನೆ ಮುಂದೆ ನಿಂತ ಕೊಳಚೆ ನೀರು, ಮನೆಯ ಮುಂದೆ ಹರಿಯೋ ಗಟರ್ ನೀರು. ಇದೇ ನೀರಿನ ಮುಂದೆ ಇವರೆಲ್ಲ ಜೀವನ ಕಳೀತಾ ಇದ್ದಾರೆ. ಅಲ್ಲೇ ಅಡುಗೆ, ಅಲ್ಲೇ ಊಟ. ಪ್ರತಿದಿನ ಅದೆಷ್ಟು ಕ್ರಿಮಿಕೀಟಗಳು ಉತ್ಪತ್ತಿಯಾಗುತ್ತೋ. ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯರಿಗೆ ಅದೆಷ್ಟು ಸೊಳ್ಳೆಗಳು ಕಡಿಯುತ್ತೋ. ಉಸಿರಾಡೋಕೆ ಶುದ್ಧವಾದ ಗಾಳಿಯಂತೂ ಇಲ್ವೇ ಇಲ್ಲ. ಇದನ್ನ ನೋಡ್ತಾ ಇದ್ರೆ ಪಿತ್ತ ನೆತ್ತಿಗೆ ಇರುತ್ತೆ. ಇದೇನು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ. ಈ ಬಗ್ಗೆ ಪಂಚಾಯತ್ಗೆ ತಿಳಿಸಿದ್ರು ಅವರುಗಳು ನಮ್ಮನ್ನ ಕ್ಯಾರೆ ಅನ್ನಲ್ಲ ಅಂತ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ಈ ಇಡೇ ಊರ್ ನೀರ ಇಲ್ಲಿ ಬಂದ್ ನಿಂದಿರ್ತೈತಿ. ಹೇಳರಿಲ್ಲ, ಕೇಳರಿಲ್ಲ. ವಿಡಿಯೋಗೆ ಹೇಳಿದ್ವಿ, ಇಒ ಸಾಬ್ಗೆ ಹೇಳಿದ್ವಿ, CO ಸಾಬ್ಗೆ ಒಂದ್ ಹೇಳೋದು ಉಳ್ದೈತಿ. ಸರ್ಕಾರ MLA ಅವ್ರಿಗೆ ಹೇಳಿದ್ವಿ, MP ಅವ್ರಿಗೆ ಹೇಳಿದ್ವಿ, ಮೆಂಬರ್, ಅಧ್ಯಕ್ಷ ಎಲ್ಲರಿಗೆ ಹೇಳೋದು ಮುಗಿಯುತ್ತೆ. ಇಲ್ಲಿ ಸಾಯೋದು ಒಂದು ಉಳ್ದೈತಿ. 3 ದಿನಕ್ಕೊಮ್ಮೆ ಇಲ್ಲೆಲ್ಲ ಜಡ್ಡಿ ಬಿದ್ದು ಸಾಯ್ತಾರ. ಆಶ್ವಾಸನೆ ಎಲ್ಲ ಜಡ್ಪಿಗೆ ಹೇಳಿವಿ, MLA ಹೇಳಿವಿ, MP ಹೇಳಿವಿ, PDO ಹೇಳಿವಿ, OWಗೆ ಹೇಳಿ ಬಂದಿನ್ರಿ. ಏನು ಯಾವನ್ನ ಹೇಳ್ಬೇಕು, ಅಡ್ಸಿ ಮಕ್ಕಳು ಹರವಕ್ಕತ್ತಿಲ್ಲ. ನಲಗೀಪುರ ಗ್ರಾಮದ ಈ ಪರಿಸ್ಥಿತಿ ತಿಳಿದು ನಮ್ಮ ಜೈಭೀಮ್ ಸುದ್ದಿವಾಹಿನಿಯ ವರದಿಗಾರರಾದ ಉದಯ್ ಕುಮಾರ್ ಕೆಳಗಿನ ಮನೆಯವರು ಈ ಸ್ಥಳಕ್ಕೆ ಹೋದಾಗ ಅಲ್ಲಿನ ಜನ ಇವರಲ್ಲಿ ಸಾಲು ಸಾಲು ಸಂಕಷ್ಟಗಳನ್ನ ಹಂಚಿಕೊಂಡಿದ್ದಾರೆ. ಅಲ್ಲ, ರಸ್ತೆಯಲ್ಲೇ ಹರಿಯೋ ಇಷ್ಟು ಗಬ್ಬು ಗಬ್ಬಾಗಿರೋ ಕೊಳಚೆ ನೀರಲ್ಲಿ ಯಾರೀ ಕಾಲಿಡೋಕೆ ಮನ್ಸ್ ಮಾಡ್ತಾರೆ? ಆದ್ರೆ ಇಲ್ಲಿನ ಜನರು ಇದೇ ರಸ್ತೆಯಲ್ಲಿ ತಮ್ಮ ಪಾದಗಳನ್ನ ಇಟ್ಟು ನಡಿಲೇಬೇಕು. ಪರಿಸ್ಥಿತಿ ಬಗ್ಗೆ ನಾವು ಪಂಚಾಯತ್ಗೆ ಹೇಳಿದ್ದೇವೆ, PDOಗೆ ಹೇಳಿದ್ದೇವೆ, MLA MPಗಳಿಗೂ ಹೇಳಿದ್ದೇವೆ ಅಂತಿದ್ದಾರೆ. ಆದ್ರೆ ಆ ಎಲ್ಲಾ ಅಧಿಕಾರಿಗಳು ನಾವು ಕಿವುಡರಪ್ಪ, ನಾವು ಕುರುಡರಪ್ಪ ಅನ್ನೋ ಹಾಗೆ ಸುಮ್ಮನಿದ್ದಾರೆ. ಅವ್ರಗಳಿಗೆ ಜನ ಏನಂತಾರೆ ಗೊತ್ತೇನ್ರಿ? ಸೆಕ್ಯೂರಿಟಿ ಇಲ್ಲಿ ಬಂದಿರ ಅಂತ ಹೇಳ್ರಿ, ಅವ್ರನ್ನ 2 ದಿನ ಗೊತ್ತಾಗತ್ತ ಅವ್ರಿಗೆ ಇಲ್ಲಿ ಏನ್ ಕಷ್ಟ ಐತೆ ಅನ್ನೋದು ಗೊತ್ತಾಗತ್ತ ಅವ್ರಿಗೆ. ಬರ್ತೀವಿ, ಬಂದು ಕ್ಲಿಯರ್ ಮಾಡ್ತೀವಿ ಅಂತಾರ, ಒಳ್ಳೆ ಬರಂಗ ಇಲ್ಲ. ರೈತರಿಗೆಲ್ಲ ವಯಸ್ಸಾದವ್ರಿಗೆ ಸಮಸ್ಯೆ ಆಗೈತಿ. ಇಲ್ಲಿ ವಯಸ್ಸಾದವ್ರಿಗೆ ಹೆಂಗ್ ಅಡ್ಡಾಡ್ಬೇಕು? ವಯಸ್ಸಾದವ್ರ ನೀವ ನೋಡ್ರಿ. ಬೇಸಿಗೆ ಕಾಲದಲ್ಲಿ ಇದು ಹೀಗಿದ್ರೆ, ಮಳೆಗಾಲದಲ್ಲಿ ಇದೇ ಕೊಳಚೆ ತುಂಬಿರೋ ನೀರಲ್ಲಿ ಮಳೆ ನೀರು ತುಂಬಿ ಆ ನೀರು ಇವರುಗಳ ಮನೆಯ ಒಳಗೆ ಬರ್ತಿದೆಯಂತೆ. ಇದನ್ನ ಯಾರಿಗೆ ಹೇಳಿದ್ರು ಏನೂ ಪ್ರಯೋಜನ ಆಗಿಲ್ಲ ಅಂತ ಮಹಿಳೆಯೊಬ್ಬರು ಹೇಳಿದ್ದಾರೆ. ನಮ್ಮೂರಾಗ ಗಟ್ರದ್ ನೋಡಪ್ಪ, ಎಲ್ಲಾ ನೀರು ಒಟ್ಟ ಮುಂದಕ್ಕೆ ಹೋಗಲ್ಲ, ಏನಿಲ್ಲ, ಎಲ್ಲಾ ಗಲೀಜು. ಹುಡ್ರು ಉಪ್ಪಡಿ ಮಳೆ ಒಳಕ್ ನೀರ್ ಬರ್ತಾವ, ಸಣ್ಣ ಸಣ್ಣ ಹುಡ್ರು ಗಟ್ರ ಬಿದ್ರ ಬರಲ್ಲ. ಮಣ್ಕಲ್ ಗಟ್ರ ಅದಾವು. ಮೆಂಬರ್ಗೆ, ಅಧ್ಯಕ್ಷರಿಗೆ, ಮಕ್ಕಳಿಗೆ ಹೇಳಿವಿ ನೋಡಾತ, ಕೇರ್ ಮಾಡಿಲ್ಲ. ಮಳೆ ಬಂದ್ರೆ ಸೀದಾ ನೀರ್ ಮನ್ಯಾಗ ಹೋಗ್ಕಂತಾವ್. ನಮ್ಮ ಮನ್ಯಾಗ ಏನ್ ಇಲ್ಲಿ ಮನೆ ಮುಂದೆ ಅಷ್ಟ ಸಮಸ್ಯೆ ಆಯ್ತು, ಏನ್ ಇಡೀ ಊರಿಗೆ ಊರಿಗೆ ಸಮಸ್ಯೆ ಐತಿ ನೋಡ್. ಆದ್ರೆ ಯಾರು ಕೇರ್ ಯಾರು ಕೇರ್ ಮಾಡಿಲ್ಲ.
ನಮ್ಗೆ ಚಿಕ್ಕ ಮಕ್ಕಳಿದ್ದಾರೆ, ಹಸು ಕರುಗಳಿವೆ, ಆಡುಗಳಿವೆ, ಅವೆಲ್ಲ ಇದೇ ಜಾಗದಲ್ಲಿ ಓಡಾಡ್ತವೆ. ಮಕ್ಕಳು ಈ ಕೊಳಚೆ ನೀರಲ್ಲಿ ಜಾರಿ ಬಿದ್ರೆ ತೊಂದರೆಯಾಗುತ್ತೆ. ದಯವಿಟ್ಟು ಕೊಳಚೆ ನೀರು ಹರಿಯುವುದಕ್ಕೆ ಸರಿಯಾದ ಜಾಗ ಮಾಡಿಕೊಡಿ ಎಂದು ತಾಯಿಯೊಬ್ಬರು ಕೇಳಿಕೊಂಡಿದ್ದಾರೆ. ಗಟ್ರ ಮಾಡ್ರಿ, ನಾವ್ ಸಣ್ಣ ಸಣ್ಣ ಮಕ್ಳು ಕಟ್ಕೊಂಡಿದೀವಿ, ದನಕರ ಕಟ್ಕೊಂಡಿದೀವಿ, ಮುದ್ಯಾರ್ ಕಟ್ಕೊಂಡಿದೀವಿ. ಏನ್ ಮಕ್ಳು ಬಿದ್ದು ಕೈ ಕಾಲು ಮುರ್ಕೊಂತಾರ. ದಯವಿಟ್ಟು ಗಟ್ರ ಮಾಡ್ರಿ. ನಾವ್ ಎಲ್ಲಾರ್ಗಿ ಹೇಳಿವಿ, ಯಾರು ಬಂದಿಲ್ಲ. ನೀವು ಈಗ ದಯವಿಟ್ಟು ಕಣ್ಣಿಲ್ಲ ನೋಡಿ ಮಾಡ್ರಿ ಅಂತ ಹೇಳ್ತಿದ್ದೇನೆ. ಸ್ವಚ್ಛ ಭಾರತ ಅಂದ್ರೆ ಬರೀ ಒಂದು ದಿನ ಹೊಸ ಪೊರಕೆ ಹಿಡಿದು ರಸ್ತೆ ಗುಡಿಸಿ ಫೋಟೋಗೆ ಫೋಸ್ ಕೊಡೋದು ಅಲ್ಲ ರೀ. ಭಾರತದ ಪ್ರತಿ ಗ್ರಾಮ ಹಳ್ಳಿಗಳಲ್ಲಿರುವ ಇಂತಹ ಸಮಸ್ಯೆಗಳನ್ನ ಬಗೆಹರಿಸುವುದು ಸ್ವಚ್ಛ ಭಾರತದ ಕನಸು. ಇಲ್ಲಿ ತನಕ ಕಣ್ಣು ಕಿವಿ ಮುಚ್ಚಿಕೊಂಡಿದ್ದ ಅಧಿಕಾರಿಗಳೇ ಈಗ ನೀವು ಕಣ್ಣು ತೆರೆಯಲೇಬೇಕು. ಕೊಪ್ಪಳ ತಾಲೂಕಿನ ಬೋಚನಹಳ್ಳಿ ಪಂಚಾಯತ್ ವ್ಯಾಪ್ತಿಯ ನೆಲಗೀಪುರ ಗ್ರಾಮದ ವಾಸ್ತವವನ್ನ ಸಾಕ್ಷಿ ಸಮೇತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಜನಪರ ಕಾಳಜಿ ಇರುವ ಅಧಿಕಾರಿಗಳು ನೀವಾಗಿದ್ದಲ್ಲಿ, ಜನಸೇವೆಗಾಗಿಯೇ ಎಲೆಕ್ಷನ್ ಗೆದ್ದ ಜನನಾಯಕರು ನೀವಾಗಿದ್ದಲ್ಲಿ, ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿನ ಸಮಸ್ಯೆ ಬಗೆಹರಿಯಲೇಬೇಕು. ಜನರಿಂದ ಸರಿಯಾಗಿ ತೆರಿಗೆ ಪಡ್ಕೊಂಡು ಅದೇ ಜನರಿಗೆ ಬೇಕಾದ ವ್ಯವಸ್ಥೆಯನ್ನ ಮಾಡಿಕೊಡೋಕೆ ತಮ್ಗಳಿಗೇನ್ರಿ ಕಷ್ಟ? ನೀವೇನು ನಿಮ್ಮ ಜೇಬಿನ ಹಣದಿಂದ ಸಮಸ್ಯೆ ಬಗೆಹರಿಸ್ತಾ ಇರೋದ? ಇಲ್ಲ ತಾನೆ? ಅಂದ್ಮೇಲೆ ಯಾಕೆ ಮೀನಾಮೇಷ ಎಣಿಸೋದು? ಒಂದಿನ ಆ ಜಾಗದಲ್ಲಿ ಕಾಲ ಕಳೆದ್ರೆ ನಿಮ್ಗಳಿಗೂ ಅರ್ಥ ಆಗುತ್ತೆ ಅಲ್ಲಿನ ಜನರ ಜೀವನ ಪರಿಸ್ಥಿತಿ ಎಂಥದು ಅನ್ನೋದು. ಬುದ್ಧಿವಂತ ಜನನಾಯಕರುಗಳಿಗೆ ಇಷ್ಟೆಲ್ಲ ಗಿಣಿಪಾಠ ಹೇಳುವ ಅವಶ್ಯಕತೆ ಇಲ್ಲ. ಈ ವರದಿ ನಿಮ್ಮನ್ನ ತಲುಪಿದ ಕೂಡಲೇ ಕಾರ್ಯಪ್ರವೃತ್ತರಾಗಿ ಇಲ್ಲಿನ ಜನರನ್ನ ನರಕದ ಜೀವನದಿಂದ ಮುಕ್ತಗೊಳಿಸಿ ಅನ್ನೋದೇ ಜೈ ಭೀಮ್ ಸುದ್ದಿವಾಹಿನಿಯ ಕಳಕಳಿಯ ಮನವಿ. ಉದಯ್ ಕುಮಾರ್, ಕೆಳಕಿನ ಮನೆ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ.